ಈ ಸಾಂಗ್ ಆಕ್ಚುಲಿ ನಮ್ಮ ಮಜಾ ಟಾಕೀಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸಂತೋಷಕ್ಕೆ ನೋಡು ಸಂತೋಷಕ್ಕೆ ಅಲ್ವಾ? ನೋಡಿ ಸಂತೋಷ ಪಟ್ಕೋಬೇಕು. ವಾಟ್ ಯು ಸೇ? Yes, of course. How are you, Mr. Lankesh? Super, Mr. Lokesh. How are you, audience? How are you, noise pollution? ಮೈಕ್ ಆನ್ ಮಾಡಿಲ್ಲ. ಸೂಪರ್. ಏನ್ ಚೇಪರ್ ಇಲ್ಲಿ ಹಾಕೊಂಡು ನೋಡ್ತಾ ಇರು. ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳ. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸೊ ನಿನ್ನೆಯಿಂದ ನಮ್ಮ ಮಜಾ ಟಾಕೀಸು ಸ್ಯಾಟರ್ಡೆ ಸಂಡೇಗೆ ಬದಲಾಗಿ ಹೊಸ ಟೈಮಲ್ಲಿ ಬರ್ತಾ ಇದೆ. ಅಂದ್ರೆ ವೀಕ್ ಡೇಸ್ ಅಲ್ಲಿ ಇದ್ದಂತ ಥರ್ಸ್ಡೇ ಫ್ರೈಡೇ ಇದ್ದಂತ ಮಜಾ ಟಾಕೀಸು ಈಗ ಸ್ಯಾಟರ್ಡೆ ಸಂಡೇ 9:30 to 10:30 ಮಜಾ ಟಾಕೀಸು ಬರುತ್ತೆ ಕಲರ್ ಸೂಪರ್ ಅಲ್ಲಿ. ಸೊ ಇವಾಗ 2ನೇ ಎಪಿಸೋಡ್ ಅನ್ನ ಕಿಕ್ ಸ್ಟಾರ್ಟ್ ಮಾಡೋಣ. ವಾಟ್ ಯು ಸೇ ಮಿಸ್ಟರ್ ಲೋಕೇಶ್? ಈ ಮನೆ ಇನ್ನು ಬಿದ್ದೋಗಿಲ್ವಾ ತುಜಾ? ಬರ್ತಾ ಇದ್ದಂಗೆ ಏನೋ ಮಾತಾಡ್ಕೊಂಡು ಈ ಮನೆ ಯಾಕೆ ಬಿದ್ದೋಗ್ಬೇಕು? ತುಜಾ ಇವತ್ತು ತಳ್ಳಂ ತಳಿಗೆ ಯಾರಂತ ಹೇಳ್ತೆ ನೀನು? ಅಪ್ಪ ತಳ್ಳಂ ತಳಿಗೆ ತೆಳ್ಗೆ ಬೆಳ್ಗೆ ನೀನಿದ್ಯಲ್ಲ ಹಂಗೆ. ತಳ್ಳಂ ತಳಿಗೆ ಎಲ್ಲಿಗೆ ತಳ್ಬೇಕು ಹೇಳು? ತಳ್ಬಿಡ್ತೀನಿ. ಎತ್ತು ಬರ್ಬಾರ್ದು ನನ್ನ ಮಗನ ಅಂತ ಜಾಗಕ್ಕೆ ತಳ್ಬಿಡ್ತೀನಿ. ಅಯ್ಯೋ ಅದಲ್ಲಪ್ಪ, ತಳ್ಳಂ ತಳಿಗೆ ತೆಂಗೆಳತಿನಿಗೆ ಹುಟ್ಟಿದ್ರೆ ಏನ್ ಹೇಳ್ತೀವಪ್ಪ? ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಸೂರ್ಯ ಹುಟ್ಟಿದ್ರೆ ಏನ್ ಹೇಳ್ತೀಯಪ್ಪ? ಹ್ಯಾಪಿ ಬರ್ಡೇ ಟು ಡಿಯರ್ ಸೂರ್ಯ. ಅಯ್ಯೋ ಸೂರ್ಯ ಸೂರ್ಯ ಪೂರ್ವದಲ್ಲಿ ತುಡ್ತಾನಲ್ಲ ಸೂರ್ಯ. ಓ ಸೂರ್ಯ ಪೂರ್ವದಲ್ಲಿ ಹುಟ್ಟ. ಅಯ್ಯೋ ಅವ್ನು ತುಟ್ಟಿದ್ರೆ ಏನಂತಾರೆ? ಸೂರ್ಯ ಹುಟ್ಟಿದ್ರೆ ಸೂರ್ಯ ಹುಟ್ಟ ಅಂತ ಹೇಳ್ತಾರೆ. ಇನ್ನೇನು ಚಂದ್ರ ಹುಟ್ಟ ಅಂತ ಹೇಳಕ್ಕಾಗತ್ತಾ? ಅಯ್ಯೋ ತುಜ ಇವನಿಗೆ ಹೆಂಗ್ ಹೇಳತ್ ಇವನು? ಮಾರ್ನಿಂಗ್ ಅಂದ್ರೆ ಏನು? ಬೆಳ್ಳಂ ಬೆಳಿಗ್ಗೆ. ತೆಳ್ಳಂ ತೆಳಿಗೆ. ಬೆಳ್ಳಂ ತೆಳಿಗೆ ಅಂದ್ರೆ ಬೆಳ್ಳಂ ಬೆಳಿಗ್ಗೆ. ಏನಾಗ್ಬೇಕಾಗಿತ್ತು? ತೆಳ್ಳಂ ತೆಳಿಗೆ ನನಗೊಂದು ಕನಸು ಬಿತ್ತು. ಓಹ್ ಮೋಸ್ಟ್ಲಿ ವರಲಕ್ಷ್ಮಿನ ವಿತೌಟ್ ಮೇಕಪ್ ವಿತೌಟ್ ವಿಗ್ ವಿತೌಟ್ ಅಲ್ಸೆಟ್ ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಿದ್ಯಾ ನೀನು. ನನ್ನ ಮಾತನ್ನ ಪೂರ್ತಿ ಕೇಳಮ್ಮ. ಸರಿ ಹೇಳಮ್ಮ. ಇವತ್ತು ತೆಳ್ಳಂ ತೆಳಿಗೆ ನನ್ನ ಕನಸಲ್ಲಿ ಈ ಮನೆ ಬಿದ್ದೋಯ್ಬಿಟ್ಟು ನೀನು ತತ್ತೋಯ್ಬಿಟ್ಟಿದ್ದೆ. ಬೇಗ ಬೇರೆ ಮನೆಗೆ ಹೋಗಮ್ಮ. ಒಂದು ಸೂಪರ್ ಆಗಿರೋ ಮನೆನ ನಾನೇ ತುಡುಕಿದೀನಿ. ಅಲ್ಲ ಕಣ, ನಿನ್ನ ಕನ್ಸಲ್ಲಿ ಮನೆ ಬಿದ್ದೋಯ್ತು ಅಂತ ನಾನ್ ಯಾಕೆ ಈ ಮನೆ ಖಾಲಿ ಮಾಡ್ಲಿ? ತುಜಾ ನಿನಗೆ ಗೊತ್ತಿಲ್ವಾ ತುಜಾ? ಏನು? ತೆಳ್ಳಂ ತೆಳಿಗೆ ಬೀಳೋ ಕನಸು ನಿಜ ಆಗುತ್ತಂತೆ. ಮುತ್ತು ಮಗನೇ, ನಾನು ನಿದ್ದೆಲಿ ಬೀಳೋ ಕನ್ಸನ್ನ ನಂಬೋನಲ್ಲ ಕಣೋ. ನಿದ್ದೆ ಮಾಡೋದಕ್ಕೂ ಬಿಡದೆ ಕಾಡೋ ಅಂತ ಕನ್ಸು ಹಿಂದೆ ಬಿದ್ದು ಸಾಧನೆ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಆತರನ ಅಪ್ಪ ತುಜಾ, ನೀನು ನಂಬದೇ ಇರ್ಬೋದು, ಆದ್ರೆ ನಾನ್ ನಂಬ್ತೀನಿ. ನಂಬ್ಕೋ. ನೀನು ತಣ್ಣ, ನಾನ್ ಸಣ್ಣ ಆಗ್ಬೇಕು ಅಂತ ಇದೀನಿ. ಇವನ್ ತಣ್ಣ ಅಂತ ನಾನೆಲ್ಲ ಸಣ್ಣ ಆಗಿದ್ದೀನಿ? ಅಪ್ಪ ನನ್ನ ತಣ್ಣ ನೀನು. ನೀನ್ ತಣ್ಣನೇ ಸಣ್ಣನೇ ಇದೆಯಾ? ನಾನ್ ನಿನ್ನ ಸಣ್ಣ ಆಗಿಲ್ವಲ್ಲ. ಅಯ್ಯೋ ತಿಂದ್ರಜಿತ್, ಏನ್ ಸುಮ್ನೆ ತೋಡ್ಕೊಂಡಿದ್ರ ತಣ್ಣದ ಬಗ್ಗೆ ಹೇಳ್ರಿ. ಸಣ್ಣ ಅಂದ್ರೆ ಅಣ್ಣ. ತಣ್ಣ ಅಣ್ಣ ಅಣ್ಣ ನಿಮ್ಗೆ ನೀನು ನನ್ನ ತಣ್ಣ ಇದ್ದಂಗೆ. ನಿನಗೇನಾದ್ರೂ ಆಗೋಗ್ಬಿಟ್ರೆ ನಾನು ಯಾವ ನೆಪ ಹಿಡ್ಕೊಂಡು ಈ ಮನೆಗೆ ಬಂದು ಹೊರಗೆ ಲೈನ್ ಹಾಕ್ಲಿ ಹೇಳು? ಮುತ್ತು, ಎಲ್ಲಾರು ಬಂದು ತಕೆಟ್ ಹಿಡಿದ್ರೆ ನೀನು ತೂತಾಗಿರೋ ತಕೆಟ್ ಹಿಡಿತಾ ಇದೆಯಲ್ಲ. ಬಂದಿರೋ ವಿಷಯ ಏನೋ ಅದನ್ನ ಫಸ್ಟ್ ಹೇಳು. ಏನಿಲ್ಲ ಮತ್ತುಜಾ, ಬೇರೆ ಮನೆಗೆ ಬಂದ್ಬಿಡು. ಎಷ್ಟು ದಿನ ಅಂತ ಈ ತಿಕ್ಕು ಮನೇಲಿರ್ತೀಯ ನೀನು? ಈ ತಿಕ್ಕು ತಿನ್ನು ಅಂತ ಎಲ್ಲ ಮನೆ ಇರಲ್ಲ ಕಣ. ದಪ್ಪ ಸಣ್ಣ ಅಂತ ಇರ್ತಾನೆ. ಏನೋ ತಿಕ್ಕು ಮನೆ? ತಿಕ್ಕು ಮನೆ. ಅದೇ ಏನ್ ತಿಕ್ಕು ಮನೆ? ಚೆನ್ನಾಗೇ ಇದೆಯಲ್ಲ. ಅಪ್ಪ ತಿಕ್ಕು ಮನೆ. ಓ ಚಿಕ್ಕ ಮನೆ. ಈ ಚಿಕ್ಕ ಮನೆ ನೋಡ ಎಷ್ಟು ದೊಡ್ಡದಾಗಿದೆ, ಆರಾಮಾಗಿದೆ, ವಿಶಾಲವಾಗಿದೀವಿ. ಇದಕ್ಕಿಂತ ದೊಡ್ಡ ಮನೆ ತುಡುಕಿದೀನಿ. ಆ ಓನರ್ ತುಂಬಾ ದೊಡ್ಡವರು. ನೀನಾಗೆ ನೀನು ಬಾಡಿಗೆ ಕೊಡೋವರೆಗೂ ಅವರು ಬಾಡಿಗೆ ಕೇಳಕ್ಕೆ ಬರೋದೇ ಇಲ್ಲ. ಲೈಕ್ ಆಯ್ತು ನೋಡ್ರಿ, ನನಗ್ ಬೇಕಾಗಿರೋದು ಅಂತ ಓನರೇ. ನೀನು ಬುದ್ಧಿ ನನಗ್ ಗೊತ್ತಿಲ್ವ ತುಜ? ಅದಕ್ಕೆ ಅಂತ ಓನರ್ ಹುಡುಕಿದೀನಿ ನಾನು. ನೀನು ಹೂ ಅಂದ್ರೆ ತರಿಸ್ಬಿಡ್ತೀನಿ. ಬಾಗಿಲಿಗೆ ಬಂದು ಬಲಿ ಹಾಕ್ತೀನಿ ಅಂತ ಹೇಳೋ ಬಕ್ರಾನ ನಾವ್ ಯಾಕೆ ಬೇಡ ಅಣ್ಣ? ಅದು ನೀವು ತರ್ಸ್ಲಾ? ಇಂದ್ರಜಿತ್ ತರ್ಸ್ಲಾ? ಅದು ಇವರು ಬಕ್ರಾ ಸಿಕ್ಕರೆ ಬಿಡ್ತಾರಾ? ಕರ್ಸಿ. ಇವರು ಬಕ್ರಾನ ಬಿಡಲ್ಲ, ನೀವ್ ಹಿಂದೆ
ಉಲಾಲು ಆಗಿದಾಗೋಯ್ತು ಮನೆ ಬಾರಲ್ದು ಉಲಾಲು ಆಗಿದಾಗೋಯ್ತು ಮನೆ ಬಾರಲ್ದು ತಳ್ಕಂ ಬಳ್ಕಂ ನೋಡ್ಕ ಹಿಡ್ಕಂದ್ ಬಡ್ಕಂದ್ ಹಿಡ್ಕ ಓ ಮೈ ಒಟ್ಗೆ ಗುಡ 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 ಗುಡ್ಡ ಏನೋ ಮಾತಾಡ್ತಾನ ನೀನು. ನಮ್ಮ ಬಾಸು ಉಡ ಹಿಡ್ಕೊಂಡೆ 30 ಮನೆನ ಕಡಿಸಿದ್ದಾರೆ ಅಂತ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾವ್ನೆ. yo usammo quadana keredada watrefi pulake amma unya buka busta watopyago ಎಲ್ಲಿಂದ ಹಿಡ್ಕೊಂಡ್ ಬಂದಿವನ್ನ? ಅಲ್ಲ ಕಣ, ಇದ್ಯಾಕೋ ಗ್ರೀನ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡ್ ಬಂದವ್ರು ಇವರು? ಅದು ಲಿಪ್ಸ್ಟಿಕ್ ಅಲ್ಲ ತುಜ, ಅದು ನಾನು ಬೇಡ ಬೇಡ ಅಂದ್ರು ಟಿಫನ್ ಮಾಡ್ತೀನಿ ಅಂತ 30-40 ಸೈಟ್ ಅಲ್ಲಿ ತುಂಬಾ ಪಾರ್ಥಿನಿಯಂ ಗಿಡ ತಿನ್ಬಿಟ್ಟು ತುಟಿ ಎಲ್ಲ ಗ್ರೀನ್ ಆಗ್ಬಿಟ್ಟಿದೆ. ಪಾರ್ಥಿನಿಯಂ ಗಿಡ ತಿಂಡಿಗೆ? ಅಯ್ಯೋ ರಾಮ. ಬ್ರೇಕ್ಫಾಸ್ಟ್ ಅದೇ ಅಂತೆ. ಹೇಯ್ ಅಲ್ಲ ಕಣ, ಮಕ ಎಲ್ಲ ಅಷ್ಟು ಕಪ್ಪಗ್ ಮಾಡ್ಕೊಂಡ್ ಬಂದವ್ರೆ. ಮೈಯೇನ ಆ ಕಲರ್ ಇದೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರ ಮುಖಕ್ಕೆ ತಕ್ ಸೋಪ್ ಹಾಕ್ತಾರೆ. ಹೌದಾ? ತಕ್ ಸೋಪ್. ಓ ಸರಿ, ತಕ್ ಸೋಪ್. ಮೈಗೆ ತಿನ್ ಸೋಪ್. ಅದ ಬಟ್ಟೆ ತಿಕ್ಕಂದ್ರೆ ತಿನ್ ಸೋಪ್. ಅದಕ್ಕೆ ಕಲರ್ ಚೇಂಜ್. ಓನರ್ ಏನ್ ತುಕ ನೋಡ್ತಾ ಇದ್ರ? ಪರಿಚಯ ಮಾಡ್ಕೊಳ್ಳಿ. Kundara posa mama utakirin andal wadu bendal badu atake posta mitrina atto posta mogra andal wadu bindal badu. ಏನಿದೆ ಅಂಡಲ್ ಓಡು ಅಂತಾರೆ, ಕಾಲಲ್ಲಿ ಓಡೋದು. ಏ ತೂತು ಏಯ್, ನನ್ನ ಹೆಸರು ತೂತು ಅಲ್ಲ, ಮುತ್ತು. ಓ ಮುತ್ತು ತಂಡಲ್ ತೋಡು ತೆಂಡಲ್ ತಾಡು ಚಯ್ಯ ಅಂಡಲ್ ಓಡು ಬೆಂಡಲ್ ಪಾಡು ಚುಯ್ಯ. ಏನೋ ಇದು ಅರ್ಥ ಆಯ್ತಲ್ಲ ಕಣಲ್ಲ, ಚುಯ್ಯ ಅನ್ಕೊಂಡು. ಈ ಇಸ್ ಮೈ ಗಿಡ ಕಾಲ್ ಬುಡ 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 ಬುಡ. ಅದು ಅವನ ಹೆಸರಂತೆ. ಬಿಡ ಬಾ, ಏನಾದ್ರೂ ಹಾಳಾಗೋಗ್ಲಿ. ಇವ್ರ ಮನೇಲಿ ಎಲ್ಲಾ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದ್ಯಾ ಕೇಳು. ಹೇಳ್ತೀನಿರಪ್ಪ. ಹಲೋ, ತಕದಿಮೆ ತಯ್ಯ ತಕ್ಕ. Tayataka ಇವ್ರ ಮನೆ ವಾಸ್ತು ಪಕ್ಕ. chua potre posa baba alli omma nam ni bago to yili no mane alli nya boko ya wasita ba tikrwada bokle ಅವ್ರೇನ್ ಮಾತ್ರ ನುಂಗಿಲ್ವೇನೋ? ಇಲ್ಲ ಅವ್ರು ಹೇಳ್ತಾ ಇರೋದು ಅಲ್ಲಿದೆ ತಮ್ಮನೆ, ಇಲ್ಲಿ ಬಂದೆ ತುಮ್ಮನೆ. ಓ, ತಮ್ಮನ್ ಮನೆ ಇಲ್ಲಿರೋದು ಅಂತ. ಅಲ್ಲಪ್ಪ, ಅಲ್ಲಿದೆ ತಮ್ಮನೆ, ಅಲ್ಲಿ ಆಫ್ರಿಕಾದಲ್ಲಿ. ಇಲ್ಲಿದೆ ತುಮ್ಮನೆ. ಸುಮ್ನೆ ಇಲ್ಲಿರೋದು? ಓ ಇಲ್ಲಪ್ಪ, ಅವ್ರ ಮನೆ ಹೆಸರು ತುಮ್ಮನೆ. ಓ, ಮನೆ ಹೆಸರು ಸುಮ್ಮನೆ. ಓ ವೆರಿ ಗುಡ್, ಚೆನ್ನಾಗಿದೆ. ನೋಡಪ್ಪ, ನಾನು ಇವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಒಂದಷ್ಟು ಕಂಡೀಷನ್ಸ್ ಇದೆ. Odra gabasye mambo atre mugwagwaga Barlakshmi Dwanga Rani Swanga Yedake Kuriya Ponga Lipra Samoa Drese Amurkwamba baye. ಅಷ್ಟೇನಾ? ತೋಕೆ ತುಜ, ನೀನು ಇವ್ರ ಮನೆಗೆ ತರ್ತೀನಿ ಅಂದ್ರೆ ನಿನ್ನ ಕಂಡೀಷನ್ ಎಲ್ಲ ತೋಕೆ ಅಂತೆ. ಅಲ್ಲ, ನಾನ್ ಏನು ಎತ್ತ ಅಂತ ಗೊತ್ತಿಲ್ದೇನೆ ಇವ್ರು ಇಲ್ಲಿಗೆ ಹುಡ್ಕೊಂಡ್ ಬಂದವ್ರಲ್ಲ, ಹೆಂಗೋ ನಾನೇ ಯಾಕೋ ಇವ್ರ ಮನೆಗೆ ಹೋಗ್ಬೇಕು? Potre Soma Potre Boburo Nam Bokle Sabra Nam Bokle the Morika Pote Sitambra Teacher the Bandana Batte Kole Posta Nadra Pampaka Why said the Wolia Wakra the Bamya Putre Beba Pusturu Valaya Tosutra ಕೇಳು ಪ್ರಾಣಕಾಂತ. ಹಾಕೊಂಡ್ ತುಕ್ಕೊಳ್ ಬಿಡ್ತೀವಿ ನೋಡು. ಪ್ರಾಣಕಾಂತ ಅಲ್ಲ ನಾನು ಹೇಳಿದ್ದು, T.A. ಓಕೆ ನಿಮ್ಮ ಬಾಸ್ ಏನು ಬೊಗಳದ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳು. ಓಕೆ ಲಾಸ್ಟ್ ಟೈಮ್ ಏಕ್ ಮ್ಯಾನ್ ಟೆರರಿಸ್ಟ್ ಕಮ್ ಮೈ ಬಾಸ್ ಗೆ ಗುಂಡ್ಗೆ ಡಮ್ 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 ನೆಕ್ಸ್ಟ್ ಪೊಲೀಸ್ ಕಮ್ ಬಾಸ್ ಬಮ್ 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 ಬಮ್. ಅದು ಬಂಸಂದ್ರ ಪೊಲೀಸ್ನವ್ರು ಇವರು ಬಂಬು ಮೇಲೆ ಚೆನ್ನಾಗಿ ಬಾರಿಸಿದ್ರಂತೆ. ಯಾಕೆ ಬರ್ಸಿದ್ರು ಬೊಮ್ಮೆಲೆ? ಯಾಕ? ಅದು ಅವ್ನ ಯಾವನ ಬ್ರೋಕರ್ಗೆ ಇವ್ರ ಮನೆ ಕೀ ಕೊಟ್ಬಿಟ್ಟಿದ್ರಂತೆ. ಆ ತುಕಾಲಿ ನನ್ನ ಮಗ ಯಾರೋ ಟೆರರಿಸ್ಟ್ ಕೊಟ್ಬಿಟ್ಟವ್ರೆ. ಆಮೇಲೆ ಇನ್ನೇನು, ಇವ್ರನ್ನ ಕರ್ಕೊಂಡೋದ್ರು, ಸ್ಟೇಷನ್ ಹಾಕಿ ಚೆನ್ನಾಗಿ ರುಬ್ಬಿದ್ರು. ಅವಾಗ್ಲೇ ಅವ್ರಿಗೆ ತಮ್ ಬಮ್ ಎಲ್ಲ ಆಗಿದೆ ಅಲ್ವಣ? Bum chiki bum chiki bum chiki bum. ಇವಾಗ ಯಾಕೋ ಹಾಡು ಹೇಳ್ತಾರ ಅವರು? ಅಪ್ಪ, ಅದು ಹಾಡು ಹೇಳ್ತಾ ಇಲ್ಲಪ್ಪ, ಅವತ್ತು ಬಂಬಲ್ಲಿ ಹೊಡೆದಿತ್ತು ಇನ್ನೂ ತುರಿತಾ ಇದೆಯಂತೆ.
Watrasa, wade boba ka yudo sa pabubungaga, tukli na mapapli do wala ka. Sabi sa to ನಿನ್ನ ತುಕ ಮುಚ್ಚ ಸ್ವಲ್ಪ ಕಮ್ಮಿ ಮಾತಾಡು ತುಪ್ಪ ತುಪ್ಪ ಅಲ್ಲ ಇಜಿಲ ಒಂದು ಅರ್ಥ ಆಗ್ದಿರೋ ಭಾಷೆ, ಇನ್ನೊಂದು ಅರ್ಥ ಮಾಡ್ಕೊಳಕ್ ಆಗ್ದಿರೋಂತ ಭಾಷೆ. ಸೆಂಟ್ರಲ್ ಸಿಗಾಕೊಂಡ್ಬಿಟ್ಟು ನಾನು ಓದಾಡ್ತಾ ಇದ್ದೀನಿ. ಗೊತ್ತಾಗ್ತದೆ ನಿಮ್ಮ ಪರಿಸ್ಥಿತಿ ಬಾಬಾ. ಯಾಕ್ ತುಜ ಹಿಂಗ್ ಹೇಳ್ತೀಯ? ಈಗ ಇವರು ನಿನ್ನ ಬಗ್ಗೆ ಏನ್ ಹೇಳಿದ್ರು ಅಂತ ಗೊತ್ತಾದ್ರೆ ನೀನು ಈ ಮನೆನ ಇವಾಗಲೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀಯ. ಅಂತದ್ದೇನಪ್ಪ ಹೇಳಿದ್ರು ಅವರು? ನಿನ್ನಂತ ವ್ಯಕ್ತಿ ಈ ತುಮಿ ಮೇಲೆ ಇಲ್ಲ. ನಿನ್ನಂತವ್ರು ಇವ್ರ ಮನೆಗ್ ಬಂದ್ಬಿಟ್ರೆ ಇವ್ರ ಮನೆ ಕಟ್ಸಿದ್ದು ತಾರ್ತಕ್ಕಾಗತ್ತಂತೆ. ಉಲಾಲೋ ಆಗಿದಾಗೋಯ್ತು ಮನೆ ಬಾರಲ್ಲ, ಉಲಾಲೋ ಆಗಿದಾಗೋಯ್ತು ಮನೆ ಬಾರಲ್ಲ. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು ಸ್ವಲ್ಪ. ಇವ್ರ ಮನೆಗೆ ಬಾಡಿಗೆಗೆ ಬಂದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾವ್ರಪ್ಪ. ಬರ್ಬೋದಾಗಿತ್ತು, ಆದ್ರೆ ನನ್ಗೊಂದ್ ಡೌಟ್ ಬರ್ತಾ ಇದೆ. ಏನಪ್ಪ ನಿಂದು ಡೌಟ್? ಅಲ್ಲ, ನಮ್ ಮನೆ ಚೇಂಜ್ ಮಾಡ್ಸೋದಕ್ಕೆ ಆ ಬ್ರೋನು ಇಷ್ಟ ತಲೆ ಕೆಡಿಸ್ಕೊಂಡಿಲ್ಲ, ಆದ್ರೆ ನೀನ್ ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ಯಾ? ಜೋರಾಗಿ ಕಮಿಷನ್ ತಗೊಂಡಂಗಿದೆ. ತುಜಾ ಅದು ನೀನು ನನ್ನ ತಣ್ಣ ಇದ್ದಂಗೆ, ನಿನಗೆ ತೊಳ್ಳೇದಾಗ್ಲಿ ಅಂತ ನನ್ನ ಕಷ್ಟಪಟ್ಟು ಬಾಡಿಗೆನ ಕೇಳ್ದಿರೋ ಓನರ್ನ ಹುಡ್ಕೊಂಡ್ ಬಂದ್ರೆ ಎಂತ ಮಾತನ್ನ ಹೇಳ್ಬಿಟ್ಟೆ ತುಜಾ. ಇಂಥ ಮಾತನ್ನ ಕೇಳಿ ನಾನು ಇನ್ನು ತದಕ್ಬೇಕಾ? ಬೇಡ, ಸತೋಬ್ರು. ಅಪ್ಪ, ನೀನು ನನ್ನ ಮಾತನ್ನ ಕೇಳ್ತೀಯ ಅಂತ ಇವ್ರಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಕಣ. ಪ್ಲೀಸ್ ತುಜಾ, ತಪ್ಗೋ. ಏಯ್, ಏನ ಮಾಡ್ತಿದ್ಯಾ? ತಪ್ಕೊ ಅಂದಲ್ಲ, ತಪ್ಕೊಂಡೆ. ಅಪ್ಪ, ನನ್ನ ಮಾತನ್ನ ತಪ್ಗೋ ಅಂದಿದ್ದು. ಒಪ್ಕೋ. ಸುಮ್ನೆ ವೇಸ್ಟ್ ಆಗೋಯ್ತು. Pusato, wangalare bonga topale, sobronga gakke tunga tare bunga davale, light baku kardu baku ja, o sabutana niru vale bori bappade, ukare bale, bonda dare ro, usara dara wakke bolo frika pabulo. ಏನೋ ಬಾಧೆ ಇಲ್ಲ. ಅವ್ರದ್ದೇನು ತಾತೆ ಇಲ್ಲಪ್ಪ. ಅವರು ನಿನಗೋಸ್ಕರ ನೀರ್ ಬಿಲ್ಲು ಕರೆಂಟ್ ಬಿಲ್ಲು ತೇಳಲ್ವಂತೆ. ನೀರ್ ಬಿಲ್ಲು ಕರೆಂಟ್ ಬಿಲ್ ಇಲ್ಲ. ಅಪ್ಪ, ನೀವು ನನಗೆ ಏನೇ ಆಫರ್ ಕೊಟ್ರು ನಮ್ಮ ಹಳೆ ಓನರ್ನ ಒಂದು ಮಾತು ಕೇಳಿ ಆಮೇಲೆ ಬರ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಯಾಕೆ ಅಂದ್ರೆ ಅವರು ಪಾಪ ಒಂಥರ ದೇವ್ರಂತ ಮನುಷ್ಯ, ತುಂಬಾ ಒಳ್ಳೆಯವರು, ವೆರಿ ಗುಡ್ ಪರ್ಸನ್. ಅವ್ರಿಗೆ ಮೋಸ ಮಾಡೋದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಇನ್ಮೇಲೆ ಅವ್ರಿಗೆ ಕರೆಕ್ಟ್ ಆಗಿ ಬಾಡಿಗೆ ಕಟ್ಬಿಟ್ಟು ಅವ್ರ ಮನೇಲೆ ಇರೋಣ ಅಂತ ಹೇಳೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ನೀವು ಬಂದ್ಬಿಟ್ಟು ಫ್ರೀಯಾಗಿ ಕರಿತಾ ಇದ್ರಾ? ಹೋಗ್ಲಿ ಬಿಡಿ, ನಿಮ್ ಮನೆಗೆ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ. ಸೃಜಾ, ಎಂತ ಮಾತು ಹೇಳ್ದೆ ಸೃಜಾ. ಈ ಮಾತನ್ನ ಕೇಳಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಸೃಜಾ. ಸೃಜಾ, ಕೊಡಪ್ಪ ಬಾಡಿಗೆ. ಪಾರ್ತಿನ ತಿನ್ಕೊಂಬಂದಿರೋರು ರೇ ಓನರ್. ತುಜಾ, ಅವರು ಓನರ್ ಅಲ್ಲಮ್ಮ, ಅವರು ಓನರು. ಈ ವೈನೇ ಬಾಯಿ ಬಿಟ್ಟದ ಮೇಲೆ ಇವರು ಓನರ್ ಅಲ್ಲ ಅಂತ ಹೇಳ್ರೆ ನಮ್ಮ ಟಾಕಿಂಗ್ ಸ್ಟಾರ್ ನಂಬ್ತಾರ? ನಾನು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೆ, ನೀನ್ ಯಾಕೋ ತಿಪಿ ಮಧ್ಯದಲ್ಲಿ ಮಾತಾಡ್ದೆ. ಮೊದ್ಲೇ ಈ ವಯ ತಿಕ್ಕಾಕ್ಸ್ಬಿಟ್ಟಲ್ಲೋ. ನಾನೆಲ್ಲಿ ಚಿಕ್ಕಾಕಿದ್ದೆ? ಮುತ್ತ ಎಡ, ಇವನು ಪಿಪಿ ತರ ಮಾತಾಡ್ತಾ ಇದ್ರು. ಇವ್ರು ಯಾವಾಗ ಬ್ರೋ ಟೆರ್ರಿಸ್ಟ್ ಗೆ ಮನೆ ಕೊಡಿಸ್ದ ಅಂತ ಹೇಳಿದ್ರು, ಆವಾಗ್ಲೇ ಈ ಮನುಷ್ಯ ಓನರು, ಅವನು ಪಿಪಿ ಅನ್ನೋದು ನನಗೆ ಗೊತ್ತಾಗೋಯ್ತು. ನೋಡಿ, ನಿಮ್ಮಿಂದ ನನ್ನ ಪ್ಲಾನ್ ಎಲ್ಲ ತಾಳಾಯ್ತು. ತೋಡ್ತೀನಿ. ಹೊಟ್ಟೆ ತಡಿಯುತ್ತೆ, ಬಗ್ಗಿ ತೋಡಕ್ ಆಗಲ್ಲ. ನಾನು ಈ ತೋಡಿ ಅಲ್ಲ ಹೇಳಿದ್ದು, ತೋಡಿ ಹಾಕೊಂಡ್ ತೋಡಿ ಅಂದಿದ್ದು. ಇನ್ನೇನೇ ತೋಡೋದು, ಸಡಿ ಬರೆಯ. ಸುಜಾ, ನಿನ್ನ ನಮ್ಮ ಹೊಸ ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ನಿನ್ಗೆ ಯಾಕಪ್ಪ ಇಂತ ಆಟ? ಅಯ್ಯೋ, ಆಟ ಮಾಡ್ಲಿಲ್ಲ ಅಂದ್ರೆ ಮನೆ ಫ್ರೀಯಾಗಿ ಸಿಗಲ್ವಲ್ಲ ಓನರ್, ಅದಕ್ಕೋಸ್ಕರ. ಏನಿಲ್ಲ. ಅಲ್ಲ, ನಂಗೊಂದು ಡೌಟು. ಈ ಮುತ್ತು ಏನೋ ನೀವು ಕೊಡೋ ಕಮಿಷನ್ಗೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ, ಆದ್ರೆ ಈ ಪಿಪಿ ಯಾಕೆ ನಿಮ್ಗೆ ಜೊತೆ ಸೇರ್ಕೊಂಡವನು? ಅಪ್ಪ ಟಾಕಿಂಗ್ ಸ್ಟಾರ್, ಏನು ನೀನ್ ಇವ್ರ ಮನೆಗೆ ಹೊಸ ಮನೆಗೆ ಹೋಗಕ್ಕೆ ಒಪ್ಕೊಂಡ್ರೆ ನನ್ಗೆ ಅದ್ರ ಪಕ್ಕ ಚೆನ್ನಾಗಿರೋ ಮನೆ ಉಚಿತವಾಗಿ ಕೊಡಿಕಿಲ್ವಾ? ಓ, ಇದೊಂದು ಬೈ ಒನ್ ಟೇಕ್ ಒನ್ ಫ್ರೀ. ಒಟ್ನಲ್ಲಿ ನನ್ನನ್ನು ಇಟ್ಕೊಂಡು ನೀವೆಲ್ಲ ಲಾಭ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ. ಸತ್ಯ ಗೊತ್ತಾಯ್ತಲ್ಲ. ಈಗ್ಲೂ ಅದು ತಪ್ಪು ತುಜಾ.
ಈಗ ನಾನು ಒಪ್ಕೋಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ಎಲ್ಲಾ ಕಂಡೀಷನ್ಗೂ ಓಕೆ ಅನ್ನಲ್ಲಪ್ಪ. ಇದು ಬೇರೆ ಕಂಡೀಷನ್ ಇದೆ. ಏನು ಹೇಳು ಚಿಟ್ಕೆ ಹೊಡೆಯಲು ಒಪ್ಕೋತೀನಿ ನಾನು. ನಾನ್ ನಿಮ್ ಮನೆಗ್ ಬರ್ಬೇಕು ಅಂದ್ರೆ ಬರ್ಬೇಕು ಅಂದ್ರೆ ಈ ನನ್ನ ಮಗ ಮುತ್ತು ಇದನ್ನಲ್ಲ, ಹಾ. ಇವನಿಗೆ ₹1 ಕಮಿಷನ್ ಕೊಡಬಾರ್ದು. ಓಕೆ. ತೋಮರ್, ನಿಮಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಏನ್ರಿ ಹಿಂಗೆ ಹೇಳ್ಬಿಟ್ರಿ ನೀವು? ನಮ್ಮ ಸುಜಾ ಮನೆಗ್ ಬರಕ್ ಒಪ್ಕೊಂಡ್ಮೇಲೆ ನೀನ್ ಏನಾರು ಮಾಡ್ಕೊ, ನನಗೇನಾಗಬೇಕು? ಸುಜಾ, ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಿ ನಮ್ ಮನೆಗ್ ಬಂದ್ಬಿಡು. ಹಾ. ಏನು ಯೋಚನೆ ಮಾಡಬೇಡ, ಲಾರಿ ನಾನೇ ಕಳಿಸ್ತೀನಿ, ತುಂಬ್ಕೊಂಡ್ ಬರ್ತಾ ಇರು. ಉಲಾಳು. ಓ ಅಲ್ಲ ಅಲ್ವಾ? ಮುದ್ದು, ನಮ್ಮ ಓನರ್ ಏನ್ ಹಿಂಗ್ ಕೈ ಕೊಟ್ಬಿಟ್ರು? ಏನ್ ಮಾಡೋದು ನನಗೂ ಗೊತ್ತಾಯ್ತಾ ಇಲ್ವಲ್ಲ. ಏನು ಮಾಡಬೇಡಿ, ಇಬ್ರು ಹೋಗ್ಬಿಟ್ಟು ತೌಡ್ ಕುಟ್ಟಿ. ಈ ತೌಡು ಅಂದ್ರೆ ಏನು? ತೌಡ್ ಅಂದ್ರೆ ಗೊತ್ತಿಲ್ಲ ತೌಡು. ಏನ್ ತೌಡು? ಮುತ್ತು, ಸೈಡ್ ನಡಿ, ನಾನು ಹೇಳ್ಕೊಟ್ಟೆ. ಹೌದಾ? ಸೈಡ್ ಬೈ ಹೇಳ್ಕೊಟ್ಟನ. ನಿನಗ್ ಗೊತ್ತಾ? ಎಲ್ಲ ನೀ ಹೇಳ್ಕೊಡ್ತೀನಿ, ಸೈಡ್ ನಡಿ ಹೇಳ್ತೀನಿ. ಅವನೇ ಹೇಳ್ಕೊಡ್ತಾನಂತೆ ಬಿಡ ತುಜಾ. ನಡಿ ಕದಾಕಿ ನಿಮ್ಗೆ ನನಗ್ ಗೊತ್ತಾ ತಿಂದ್ರಜಿ? ಹಾ, ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರುವಂತ ಗೆಸ್ಟ್ ಗಳು ಯಾರು ಅಂತ. ಯಾರು ಮಿಸ್ಟರ್ ಲೋಕೇಶ್? ನೋಡಿ, ಈಗ ಎಲ್ರಿಗೂ ಮನೋರಂಜನೆ ಅನ್ನೋದು ತುಂಬಾ ಮುಖ್ಯ. ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ಮನೋರಂಜನೆ ಅಂದ್ರೆ ಬಹಳ ಮುಖ್ಯವಾಗಿ 2 ವಿಷಯ ಇರುತ್ತೆ. ಒಂದು ಕ್ರಿಕೆಟ್, ಇನ್ನೊಂದು ಸೀರಿಯಲ್. ಆದರೆ ಈ ಕ್ರಿಕೆಟ್ ಸೀರಿಯಲಿನ ಜಗಳದಲ್ಲಿ ಸೀರಿಯಲ್ ಬಹಳ ಸಲಿ ಗೆಲ್ಲುತ್ತೆ ಅಲ್ವಾ? ಯಾಕೆ ಹೇಳಿ? ಯಾಕೆ ಹೇಳಿ? ಹೆಂಡತಿ ಸೀರಿಯಲ್ ನೋಡ್ಬೇಕು, ರಿಮೋಟ್ ಅವ್ರ ಕೈಯಲ್ಲಿ ಇರುತ್ತೆ. Correct. ನಾವು ಕೇಳಂಗಿಲ್ಲ, ಕ್ರಿಕೆಟ್ ಕೇಳಂಗಿಲ್ಲ ಅಲ್ವಾ? ನಾವು ಅದಕ್ಕೆ ಸುಮ್ನೆ ಎಲ್ಲ ಅಲ್ಲಿ ಇಲ್ಲಿ ಬ್ರೌಸ್ ನೋಡ್ಕೊಂಡು ಸುಮ್ನೆ ಕೂತಿರ್ಬೇಕಾಗತ್ತೆ. ಸೊ ಇವಾಗ ಸಾಮಾಜಿಕ ಸೀರಿಯಲ್ಗಳು ಚಾಲ್ತಿನಲ್ಲಿರುವಂತ ಈ ಸಮಯದಲ್ಲಿ ಪೌರಾಣಿಕ ಸೀರಿಯಲ್ ಒಂದು ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿದೆ. ಆ ಸೀರಿಯಲ್ ಯಾವುದು ಅಂದ್ರೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತಹ ಶನಿ. ಈ ಶನಿ ಸೀರಿಯಲ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ತುಂಬಾ ಒಳ್ಳೆಯ ಒಂದು ಅಪ್ರಿಸಿಯೇಷನ್ ಸಿಕ್ಕಿದೆ. ಮೇಕಿಂಗ್ ಆಗಿರ್ಬೋದು, ಕ್ವಾಲಿಟಿ ಇರ್ಬೋದು, ಆರ್ಟಿಸ್ಟ್ ಸೆಲೆಕ್ಷನ್ ಆಗಿರ್ಬೋದು, ಕಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತ ರೀತಿ ಇರ್ಬೋದು, ಇದೆಲ್ಲ ಜನರಿಗೆ ತುಂಬಾ ಇಷ್ಟ ಆಗಿದೆ. ಈಗ ಶನಿ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನೆಲ್ಲ ಕರೆಯೋಣ. ಸಿಕ್ಕಾಪಟ್ಟೆ ಎನರ್ಜಿ ಇದೆ, ಯಾಕಂದ್ರೆ ಅವ್ರ ಹತ್ರ ಮಾತಾಡೋದಕ್ಕೆ ಇವಾಗ ನಾನು ಸ್ವಲ್ಪ ತಯಾರಿ ಜಾಸ್ತಿ ಮಾಡ್ಕೋಬೇಕಾಗಿದೆ. ಅಷ್ಟು ಎನರ್ಜಿ ಇಟ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಶನಿ ಸೀರಿಯಲ್ ಇಂದ ಸುನಿಲ್, ಪ್ರೀತಮ್, ಕಾನಿಶ್, ತೇಜಸ್ವಿನಿ ಅಂಡ್ ಮೆಲನಾ. ಚಿಣ್ಣರಿಗೆಲ್ಲ ನಗೆಯ ಪ್ರಕಾರ ಮೆಂಟಲ್ ತಗೊಳ್ಳಿ, ಸಕಲ ಜನರು ಮಜಾ ಖುಷಿಯ ಹಂಚಗೊಳ್ಳಿ. ನಗೆಯ ಕನಜ ಸೃಜನಾನ ನಗಿಸಿ ಎತ್ತ ಹೃದಯನ, ನಗೆಯ ಕನಜ ಲೋಕೇಶ್ ನಗಿಸಿ ಎತ್ತ ಹೃದಯನ. ಈ ಸೃಜನ್ ಮಾಮ ಒಂದ್ ನಿಮಿಷ ಇಟ್ಕೊಳ್ಳಿ, ತುಂಬಾ ದೊಡ್ಡ ಕೆಲಸ ಇದೆ. ಅಲ್ಲಿ ನೋಡಿ, ಆಹಾ, ಒಂದು ಎಷ್ಟು ಚೆನ್ನಾಗಿರೋ ಹೊಳಿತಿರುವ ಹಣ್ಣು. ನೋಡು ನೋಡದನ್ನ, ಎಷ್ಟು ಚೆನ್ನಾಗಿ ಮಾಗದಂತಿದೆ. ಅಲ್ಲ ರೇ, ಅಷ್ಟು ಚೆನ್ನಾಗಿರೋ ಹೊಳಿತಿರೋ ಹಣ್ಣಲ್ಲ, ಹೊಳಿತಿರೋ ಹೆಣ್ಣು. ಸರ್ ಸರ್, ಸರ್, ಹನುಮಂತ ನೀವು ಸೂರ್ಯನ್ ತರ ಕಾಣಿಸ. ಹೋಗಿ ಹನುಮಂತ, ತಿನ್ಕೊಂಬನ್ನಿ ಹೋಗಿ. ಇಷ್ಟು ದಿನ ನನ್ನಿಂದ ತಪ್ಪಿಸಿಕೊಂಡಿದ್ದೆ ಅಲ್ಲವೇ? ಇಂದು ಹೇಗೆ ತಪ್ಪಿಸಿಕೊಳ್ಳುವೆ? ಸಾಧಿಷ್ಟಕರ ಫಲವೇ ಇಲ್ಲ ಇಲ್ಲ. ಸೃಜನ್ ಮಾಮ, ನೀನ್ ಯಾರಿಗೂ ಹೆದ್ರಲ್ಲ ಅಲ್ವಾ? ನಾನಾ? ಹೆದ್ರದೇ ಇಲ್ಲ ಅಲ್ವಾ? ಖಂಡಿತ ಹೆದರ್ತೀನಿ, ಖಂಡಿತ ಹೆದರ್ತೀನಿ. ಹೆದರ್ತೀರಾ? ಅವ್ರು ಹೆದರ್ಕೊಳ್ತಾರಾ? ಅವ್ರು ನೋಡಿದ್ರೆ ಬೇರೆಯವ್ರು ಹೆದರ್ಕೋತಾರೆ. ಸರ್, ನೀವು ಬನ್ನಿ ಒಂದ್ ಸ್ವಲ್ಪ. ಏನ್ ಸಮಾಚಾರ? ಅಯ್ಯೋ, ನಾವು ಚೆನ್ನಾಗಿದ್ದೀವಿ. ನೀವು? ಸಮಾಚಾರ ಹೇಳ್ತೀನಿ. ಏನು ಕರೆಸ್ದೆ ಈಗ? ಇವಾಗ ನಾನು ಏನಿಲ್ಲ, ಸ್ವಲ್ಪ ಹೆದರ್ಸ್ಬೇಕು ಅಂತ. ಹಾ ಹೆದರ್ಸ್ಲಾ? ಹಾ. ಏನದು? ಯಾರು ಎದುರುಕೊಳ್ಳೇ ಇಲ್ಲ. ಅಯ್ಯೋ, ಏನೋ ಸೌಂಡ್? ಏನದು? ಸೌಂಡ್ ಎಲ್ಲಿಂದ? ನೀವೆಲ್ಲ ಏನು ಕೊಡೋದು? ಮಾಡಿದ್ರೆ? ಏನೋ ಬಿತ್ತು. ಸೌಂಡ್ ಬಂದ ಕೊಡೋದು? ನಿಂಗೆ ಸಿಗದ ಇದು? ಹೆಸರಿ ಸರ್, ನೀವೊಂದ್ಸಲ ಹಿಂಗ್ ಬಿದೋಗ್ಬಿಡಿ ಸರ್. ಹಾ, ಹೇಗಿದೆ? ಸುಜನ್ ಮಾಮ, ಇನ್ನೊಂದು ನನ್ ಜೊತೆ ನೀವು ಆಮೇಲೆ ಹೇಮೋ ಅಕ್ಕ ಕಾಕ ರೇಸ್ ಆಗ್ಬೇಕು. ಆ ಅಮ್ಮ ಯಾವ ಕಡೆಯಿಂದ ಕಾಕಾ ತರ ಕಾಣ್ತಾಯ? ಅಂದ್ರೆ ಕಾಕ
ಮಾಡ್ಸೋದು ಅಂತ ರೇಸು. ನೀವ್ ಕಾಕರಾಜನ್ ತರ ಮಾಡಿಸ್ಯಾ? ಬನ್ನಿ ಅಕ್ಕ. ಹಬ್ಬ ಇವತ್ ಕೆಲಸ ಮಾಡಿಸೋದೇ ಮಾಡ್ಸು. ಸುಜನ್ ಮಾಮ, ಈ ಕಾಗೆ ಹೆಂಗಿದೆ ಅಂದ್ರೆ ಈಗ ತಾನೇ ಪಿತೃಪಕ್ಷ ಮುಗ್ದಿಯಲ್ಲ, ಎಲ್ಲಾರ ಮನೇನು ತಿನ್ಕೊಂಬಂದ್ ನಾನು ಹೆಂಗ್ ಮಾಡ್ತೀನೋ ಹಂಗ್ ಮಾಡ್ಬೇಕು. ಕಾಗೆ ನಾನು ಶನಿಯ ವಾಹನ, ಆಡಲು ಬಲ್ಲೆ ತಿನ್ನಲು ಬಲ್ಲೆ, ಇರುವುದು ಹೀಗೆ ಗುಂಡ ಗುಂಡಗೆ. ಕಾಗೆ ನಾನು ಶನಿಯ ವಾಹನ. ಮಾಡಿ ಮಾಡ್ಬೇಕು. ಮಾಡಿ ಅಕ್ಕ. ಅದೇನು ಹೇಳ್ದಲ್ಲ ಅದನ್ನ ನೀನು ಹೇಳು. ಡಬ್ಬಿಂಗು ಮಾಡಿ. ಕಾಗೆ ನಾನು ಶನಿಯ ವಾಹನ, ಆಗಲು ಬಲ್ಲೆ ತಿನ್ನಲು ಬಲ್ಲೆ, ಇರುವುದು ಹೀಗೆ ಗುಂಡ ಗುಂಡಗೆ. ಕಾಗೆ ನಾನು ಶನಿಯ ವಾಹನ. ಮಾಮ ನೀವು ಮಾಡ್ಬೇಕು. ಅದೊಂದ್ ಕಾಗೆ ಸಾಕು ನಾನು. ಇನ್ಯಾರು ದಯವಿಟ್ಟು ಕರಿಬೇಡಿ, ಆರಾಮಾಗಿ ಕೂತ್ಕೋತೀನಿ. ಒಟ್ನಲ್ಲಿ ಇವತ್ತು ರೆಮೋ 3 ಸಲ ಎದ್ದು ನಿಂತ್ಕೊಂಡ್ಬಿಟ್ಲು. ರೆಕಾರ್ಡ್ ಬ್ರೇಕ್ ಅನ್ಸುತ್ತೆ. ಶಬಾಷ್, ವೆರಿ ಗುಡ್, ಥ್ಯಾಂಕ್ ಯು ಹುಡುಗರ, ಸೂಪರ್ ಸೂಪರ್. ಹಾ ಹೇಳಪ್ಪ ಕಂದ, ಹೇರ್ ಚೇಂಜ್ ಆಗ್ಬಿಟ್ಟಿದೆ? ಅದು ಸ್ವಲ್ಪ ಗುಜರಾತಿಂದ ಬಂದಲ್ಲ ಹೊರಗೆ, ಹಾ ಸೊ ಗುಜರಾತ್ ನೀರೆಲ್ಲ ಸ್ನಾನ ಮಾಡಿ ಹಾ. ಅದು ಕೂದಲು ಬೇರೆ ರೀತಿ ಆಗೋಗಿತ್ತು, ಬೇರೆ ರೀತಿ ಆಗೋಗಿತ್ತು. ಕರ್ಲಿ ಆಗೋಗಿತ್ತು. ಕರ್ಲಿ, ನಮ್ದು ಕರ್ಲಿನೇ ನೋಡು. ಅಲ್ಲ, ನಂದು ಫಸ್ಟ್ ಸಿಲ್ಕಿ ಇತ್ತಲ್ಲ, ಹಾ ಅದರಿಂದ ವಾಪಸ್ ಅದೇ ರೀತಿ ಆಗ್ಬೇಕು ಅಂತ ಬುಂಡೆ ಮಾಡಿಸ್ದೆ. ಬುಂಡೆ ಮಾಡಿಸಿದ, ವೆರಿ ಗುಡ್, ಓಕೆ. ಅವ್ರು ಪಾಪ ಹಂಗೆ ಮಾಡ್ಬೇಕು ಅಂತ ಬುಂಡೆ ಮಾಡ್ತಿದ್ದ. ನಾನು ತೀರ್ಥಹಳ್ಳಿಗೆ ಹೋಗಿ ಬಂದೆ, ಸ್ವಲ್ಪ ಕರ್ಲಿ ಆಗ್ಬಿಟ್ಟಿತ್ತು, ಹಾ. ಅದಕ್ಕೆ ಒಂದ್ ಸ್ವಲ್ಪ ತೆಗ್ಸಿದೀನಿ ಈಗ. ಅದು ಮುಂಚೆ ಏನು ಸಿಲ್ಕಿ ಆಗಿತ್ತು. ಸಿಕ್ಕಾಪಟ್ಟೆ ಸ್ಟ್ರೈಟ್ ಹೇರ್ ಇತ್ತು ಅವ್ರಿಗೆ, ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಮಾಡೋದಂತ. ಅದು ಒಂದ್ಸಲಿ ಕ್ಲೀನ್ ಆಗಿ ಶೇವ್ ಮಾಡಿದ್ರೆ ಕರ್ಲಿ ಬರುತ್ತೆ ಅಂತ ಶೇವ್ ಮಾಡಿದ್ರು. ಶೇವ್ ಮಾಡಿಸಿದ್ದು ಬರಲೇ ಇಲ್ಲ ಅವ್ರಿಗೆ. ಸ್ಟ್ರೈಟು ಇಲ್ಲ, ಕರ್ಲಿನೂ ಇಲ್ಲ. ಯೂಸ್ ಮಾಡೋದಲ್ವಾ? ಹಾ? ಬಿಗ್ ಯೂಸ್ ಮಾಡೋದಲ್ಲ ಅವ್ರಿಗೆ ಕೂದಲು ಇಷ್ಟ ಅಂದ್ರೆ. ಎಷ್ಟೆಷ್ಟೋ ಟ್ರೈ ಮಾಡಿ ವಿಗ್ಗೆಲ್ಲ ಹಾಕಿದ್ವಿ, 2 ನಿಮಿಷದಲ್ಲಿ ಪುಸ್ತಕಂತ ಬಿದ್ದೋಗ್ಬಿಡುತ್ತೆ, ಅಷ್ಟು ಸಿಲ್ಕಿ ಇದೆ. ಅಷ್ಟು ಜಾರುತ್ತಾ? ಓಕೆ, ಈಗ ಇವ್ರು ಇಷ್ಟು ಜನ ಬಂದಿದ್ದಾರೆ, ನಾವು ನಮ್ ಟೋಕನ್ ಸಿಸ್ಟಮ್ ಮರ್ತೋಗ್ಬಿಟ್ವಿ ಹೌದು, ಮಾಡ್ಲೇಬೇಕು ಅಲ್ವಾ? ಈಗ ಸಾಂಗ್ ಹಾಕ್ತೀನಿ, ಎಲ್ಲರೂ ಹೋಗಿ 2 ಸ್ಟೆಪ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿ Okay. ಹಂಗೆ ಹೋಗಿ ಅವ್ರವ್ರ ಜಾಗ ಕೂತ್ಕೋಬೇಕು. ಓಕೆ ಓಕೆ, ರೆಡಿ ರೆಡಿ. ರೆಡಿ. ಟೋಕನ್ ನಂಬರ್ 1, ಮ್ಯೂಸಿಕ್. ಮುಂದೆ ಹೋಗದಾ? ಚೆನ್ನಾಗಿ ಮಾಡಿದ್ರಿ ಡ್ಯಾನ್ಸ್, ಶಾಬಾಷ್, ವೆರಿ ಗುಡ್. ಥ್ಯಾಂಕ್ ಯು. ಹಾ ಹೇಳ್ರಪ್ಪ, ಇವಾಗ ನಿಮ್ಮ ಶೂಟಿಂಗ್ ಅಲ್ಲಿ ನಡೆದಿರುವಂತ ಮೋಸ್ಟ್ ಫನ್ನಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರು ಒಂದು ಹೇಳಿ. ನಾನ್ ಫಸ್ಟ್ ಹೇಳ್ತೀನಿ. ಹಾ ಒಂದ್ ಸೀನ್ ನಡೀತಿತ್ತು. ಆ ಸೀನ್ ಅಲ್ಲಿ ಎಲ್ಲರೂ ಅಂದ್ರೆ ತುಂಬಾ ವೈಡ್ ಇಟ್ಟಿದ್ದಾರೆ, ಎಲ್ಲಾ ಆರ್ಟಿಸ್ಟ್ ತುಂಬಾ ದುಃಖದಲ್ಲಿದ್ದಾರೆ. ಸೊ ಎಲ್ಲರೂ ಐಕುಲ್ ಎಲ್ಲ ಹಾಕೊಂಡು ಕಣ್ಣೀರೆಲ್ಲ ಹಾಕೊಂಡು ಎಲ್ಲರೂ ನಿಂತಿದ್ದಾರೆ. ಸೊ ನಾನು ಕಣ್ಣೀರೆಲ್ಲ ಹಾಕೊಂಡು ತುಂಬಾ ಸೀರಿಯಸ್ ಆಗಿ ಮಾತೆ ಹತ್ರ, ಅಂದ್ರೆ ನನ್ ಮಾತೆ ಇದಾರಲ್ಲ ಅವ್ರ ಹತ್ರ ಹೋಗ್ತಿದ್ದೆ. ಅಲ್ಲಿ ಹೋಗಿ ಮಾತೆ ಕೈ ಹಿಡ್ಕೊಂಡು ಮಾತೆ ನೀ ಮುನ್ಬಿಟ್ಟು ಅಂದ್ಬಿಟ್ಟೆ. ಅಂದ್ರೆ
ಡೈಲಾಗ್ ಇದ್ದಿದ್ದೇನೋ ನಿಮ್ಮನ್ನ ಬಿಟ್ಟು ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಇತ್ತು. ನಾವು ನಿಮ್ಮನ್ನ ಬಿಟ್ಟು ಎಲ್ಲೋ ಹೋಗಲ್ಲ ಅಂದ್ಬಿಟ್ರ. ಅಲ್ಲ ಮತ್ತೆ ನಿಮ್ಮನ್ ಬಿಟ್ಟು ಅಂದ್ರೆ ಅದಾದ್ಮೇಲೆ ಎಲ್ಲರೂ 20 ಮಿನಿಟ್ಸ್ ಶಾರ್ಟೇ ನಡೆದಿಲ್ಲ, ಎಲ್ಲರೂ ನಗ್ತಿದ್ರು, ಅಲ್ಲಿ ಶಾರ್ಟೇ ನಡಿಲ್ಲ ಆಗ. ಸುಧರ್ಮಮ್ಮ ಆಮೇಲೆ ಇನ್ನೊಂದ್ ಜೋಕು ಹಾ ಏನಂದ್ರೆ ನನ್ ಮೇಲೆ ನಾನು ಆಕ್ಚುಲಿ 33 ಎಪಿಸೋಡ್ ಅದು ಸಾಯಸಿನು ಇವನು ನನ್ ಮೇಲೆ ಕೂತಿದಾನ. ಆಕ್ಚುಲಿ ನಾನ್ ಏನ್ಬೇಕು ಮಾತೇನು ರಕ್ಷಿಸು ಅಂತ ಹಿಂಗ್ ಹೇಳ್ಬೇಕಾ. ಆಕ್ಚುಲಿ ಅದು ಡೈಲಾಗ್ ಹೇಳ್ಬೇಕಾದ್ರೆ ಜೊಲ್ಲಿಗೆ ಆಚೆ ಕಡೆ ಬಂದ್ಬಿಟ್ಟು ಆಚೆ ಕಡೆ ಬಂದಿದ ತಕ್ಷಣ ಮಾತೇನು ರಕ್ಷಿಸು ಹಿಂಗ ಅಂದ್ಬಿಟ್ಟೆ. ನಂದು ಅದೊಂದು ಕಾಮಿಡಿ. ನಂದು ಒಂಥರ ಅವತ್ತು ಅದೇ ತರ ವೈಡ್ ಇತ್ತು, ಸಿಮಿಕಾ ಟ್ರ್ಯಾಕ್. ಸೊ ಅವ್ರದ್ದು ಎಂಡಿಂಗ್, ಸೊ ಅವ್ರನ್ನ ಕಳ್ಸ್ಕೊಡೋದಿರುತ್ತೆ. ಸೊ ಅದ್ರಲ್ಲಿ ವೈಡ್ ಇತ್ತಲ್ಲ, ನನ್ ಸ್ಲೋ ಆಗಿ ಕಿತ್ಕೊಂಡು ಹೋಗ್ತಾ ಇತ್ತು ಮಾಸ್ಕ್. ಆಂಜನೇಯಂದು ಆ ಮಾಸ್ಕ್ ಸ್ಲೋ ಆಗಿ ಕಿತ್ಕೊಂಡು ಹೋಗ್ತಾ ಇತ್ತು. ಲೈಕ್ ಅದಷ್ಟು ವೈಡ್ ಅಲ್ಲಿ ಕಾಣ್ಲಿಲ್ಲ. ಲಾಸ್ಟಿಗೆ ಹೆಂಗ್ ಮೂವ್ಮೆಂಟ್ ಬಂದ್ರೆ ಅದು ಫುಲ್ ನೇತಾಡ್ತಾ ಇದೆ ಅಂತ. ಅದಕ್ಕೆ ಅವರು ಕೆಳಗಡೆ ಇರ್ತಾರೆ, ನಾನು ಸಿಮ್ಮಿಕಾ ಅಂತ ಕಿಮ್ಮಿಕಾ ಅಂತ ಇದೀನಿ ಅದ್ ಮತ್ತೆ ಹಾಕ್ಬಿಟ್ರೆ ಎಲ್ಲಾರು. ಆಮೇಲೆ ಇನ್ನೊಂದು ಲಾಸ್ಟ್ ಅಲ್ಲಿ ನಂದು ಚುಚ್ಕೊಳ್ಳೋ ಸೀನ್ ಇರುತ್ತೆ. ಸೊ ಅವಾಗ ಚುಚ್ಕೊಂಡಾದ್ಮೇಲೆ ಬೀಳ್ತೀನಿ, ವಾಟ್ ಶನಿ ಕ್ಯಾಚ್ ಮಾಡ್ತಾನೆ ನನ್ನ. ಸೊ ಅವಾಗ ಹಿಂಗೆ ಡ್ಯಾನ್ಸ್ ಬ್ಯಾಲೆನ್ಸ್ ಮಾಡಿ ಅಯ್ಯೋ ಏನಕ್ಕೆ ಡ್ಯಾನ್ಸ್ ಆಡ್ತಾ ಇದ್ದೀರಾ ಅಂತ ಯಮ್ಮಿ ಅಕ್ಕ ಹೇಳಿದ್ರು. ಅದಕ್ಕೆ ಬಿಟ್ಬಿಟ್ಟು ಫುಲ್ ಇಲ್ಲ ಒಂದು ಹಂಗೆ ಇತ್ತು. ಒಳ್ಳೆ ಹೀರೋಯಿನ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹಿಂಗ್ ಪಾರ್ಟ್ನರ್ ಇಟ್ಕೊಂಡಿರ್ತಾರಲ್ಲ ಹಂಗ್ ಇಟ್ಕೊಂಡಿದ್ದ. ಸೊ ಎಲ್ಲರೂ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು, ಏನು ಹಂಗ್ ಇಟ್ಕೊಂಡಿದ್ಯಾ, ಹೀರೋಯಿನ್ ಇಟ್ಕೊಂಡು ಹಂಗ್ ಇಟ್ಕೊಂಡಿದ್ಯಲ್ಲ ಅಂತ. ಅವ್ನು ಅದಕ್ಕೆ ಬಿಟ್ಟೇ ಬಿಟ್ಟ ಪಾಪ ಕೆಳಗಡೆ. ಇವಾಗ ನಿಮ್ ಸ್ಕೂಲಲ್ಲೆಲ್ಲ ಇವಾಗ ಹೆಂಗೆ ನಿಮ್ಮ ಕ್ಯಾರೆಕ್ಟರ್ ಇಂದ ಕರೀತಾರ? ವಾಟ್ ಆರ್ ದ ಕಾಮೆಂಟ್ಸ್? ನಿಮ್ಗೆ ಏನೇನು ಯಾವ ತರ ಕಾಮೆಂಟ್ಸ್ ಸಿಗುತ್ತೆ? ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಸ್ಕೂಲಲ್ಲಿ ರೆಕಗ್ನೈಸ್ ಮಾಡ್ತಾರೆ ಎಲ್ಲರೂ. ಕೆಲವರು ಅಲ್ಲಿ ಹೇಗೆ ಅದೇನು ಫ್ಲೈಟ್ ಅಲ್ಲಿ ಹೇಗಾಯ್ತು ಅದೇನಾಯ್ತು ಇದಾಯ್ತು ಫುಲ್ ಕೂತ್ಕೊಂಡ್ಬಿಟ್ಟು ಬಿಡಲ್ಲ ನಾವು ಫುಲ್ ಹೇಳೋ ತನಕ. ಆಮೇಲೆ ಡೈಲಾಗ್ಸ್ ಕೇಳ್ತಾರೆ, ಅದನ್ನ ಹೇಳು ಇದ್ ಮಾಡು ಅಂತ ಕೇಳಿಸಿ ಮಾಡಿಸ್ಕೊಳ್ತಾರೆ. ಕೆಲವರು ಸೆಲ್ಫಿ ತಗೊಳ್ತಾರೆ. ಸೊ ಅದೊಂದ್ ಸ್ವಲ್ಪ ಚೆನ್ನಾಗಿದೆ. ವೆರಿ ಗುಡ್. ನೀನ್ ಹೇಳ್ಕೊಂಡ ಹೆಂಗಿದೆ ನಿನ್ಗೆ ಜನರು, ನಿನ್ನ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಮಾತಾಡಿಸ್ತಾರೆ? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರು ನನ್ನ ಕಂಡಿಡಿತಾನೆ ಇರ್ಲಿಲ್ಲ. ಅದೊಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ. ಕಾಫಿ ಡೇಗೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆ. ಲೈಕ್ ಹಿಂಗ್ ಕೂತಿದ್ರೆ ಪಕ್ಕದಲ್ಲಿ ಒಂದು ಕಪಲ್ಸ್ ಬಂದ್ರು, ನೆಕ್ಸ್ಟ್ ಡೇ ಕೂತಿದ್ದಾರೆ. ಅವರು ಶನಿ ಎಪಿಸೋಡ್ನ ನೋಡ್ತಾ ಇದಾರೆ, ಊಟಲ್ಲಿ ನೋಡ್ತಾ ಇದಾರೆ. ನಂದು ಯಮಂದು ಇವಂದು ಎಲ್ಲ ನೋಡ್ತಾ ಇದಾರೆ. ಅವ್ರ ಪಕ್ಕದಲ್ಲೇ ಕೂತಿದ್ದೀನಿ, ಅವ್ರು ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ ನಾನೇ ಯಮ್ಮಿ ಅಂತ ಹೇಳ್ಬಿಟ್ಟು. ನನ್ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಎದ್ದು ಹೇಳೋಣ ಅಂತ ನಾನೇ ಯಮ್ಮಿ ಅಂತ, ಬಟ್ ಹೇಳಕ್ ಆಗೋದಿಲ್ಲ. ಸೊ ಅಬ್ಸರ್ವ್ ಮಾಡ್ತಾ ಇದ್ದೆ, ನೋಡ್ತಾರೆ ನನ್ನ ಸ್ಮೈಲ್ ಮಾಡ್ತಾ ಸುಮ್ನೆ ಆಗ್ತಾರೆ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ನಾನೇ ಯಮ್ಮಿ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಯಾರಿಗೂ ರೆಕಗ್ನೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವಾಗ ಲೈಕ್ ಎಲ್ಲರೂ ಹೇಳ್ತಾರೆ, ನಿನ್ ತರ ತಂಗಿ ಇರ್ಬೇಕು, ಅಣ್ಣಂಗೂ ಸಪೋರ್ಟ್ ಮಾಡ್ತೀಯಾ, ತಂಗಿಗೂ ತಮ್ಮಂಗೂ ಸಪೋರ್ಟ್ ಮಾಡ್ತೀಯಾ, ಖುಷಿಯಾಗಿರ್ತೀಯ ಮನೇಲೆಲ್ಲ, ನಿನ್ ತರ ತಂಗಿ ಇರ್ಬೇಕು ಅಂತ. ಕಾಲೇಜಲ್ಲಿ ಆದ್ರೆ ತುಂಬಾ ಬೆನಿಫಿಟ್ ನನ್ಗೆ, ನೋಟ್ಸ್ ಈಸಿಯಾಗಿ ಸಿಗುತ್ತೆ. ಹಿಂಗೆ ಹೇಳಪ್ಪ, ಹೆಂಗಿದೆ ಇವಾಗ ಶನಿ ಕ್ಯಾರೆಕ್ಟರ್ ಮಾಡಾದ್ಮೇಲೆ ಯಾವ ರೀತಿ ಜನ ನಿನ್ನ ಮಾತಾಡ್ಸೋದು? ಯಾವ ರೀತಿ? ಅಷ್ಟು ಗುರ್ತಿಸಲ್ಲ ಯಾರು. ಮೇಕಪ್ ಅಲ್ಲೇ ಬೇರೆ ತರ ಇರ್ತೀರ ತುಂಬಾ ಡಿಫ್ರೆಂಟ್ ಆಗಿದ್ದೀನಿ. ಅಲ್ಲಿಗೂ ಇಲ್ಲಿಗೂ ಗೊತ್ತಿಸಲ್ಲ. ನನ್ನನ್ನ ಹಂಗೆ ನಾನು ಹಿಂಗ್ ನೋಡಿ ಹಿಂಗ್ ಬಿಟ್ರೆ ಗೊತ್ತಾಗಲ್ಲ ಅವ್ರಿಗೆ. ಹಂಗೆ ನನ್ನ ನೋಡ್ತಾ ಸ್ವಲ್ಪ ಇಲ್ಲೋ ನೋಡಿದಿನಲ್ಲ, ನಾನು ಒಂಚೂರು ಸ್ಮೈಲ್ ಕೊಟ್ರೆ ಸಾಕು, ನೀ ಶನಿಲ್ ಮಾಡ್ತಿದ್ದಲ್ಲ ಅಂದ್ಬಿಡ್ತಾರೆ. ಈ ಶನಿ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದಂಗೆ ಸರ್ ಅದು ನಾನು ಆಕ್ಚುಲಿ ಎಲ್ಲಾ ರೀತಿಲೂ ಕಲಿಬೇಕು ಅಂತ, ಡ್ಯಾನ್ಸ್ ಕಲಿಬೇಕು, ಭರತನಾಟ್ಯ ಕಲಿಬೇಕು, ಯಕ್ಷಗಾನ ಕಲಿಬೇಕು ಅಂತೆಲ್ಲ ಆಸೆ ಇತ್ತು. ಸೊ ನಾನು ಯಕ್ಷಗಾನ ಕಲಿಯಕ್ಕೆ ಅಂತ ಚಾಮರಾಜನಗರದಿಂದ ಉಡುಪಿಗೆ ಹೋಗಿದ್ದೆ. ಉಡುಪಿಲಿ ನಾನು ಒಂದೂವರೆ ತಿಂಗಳು ಅಲ್ಲೇ ಇದ್ದೆ. ಅದಾದ್ಮೇಲೆ ನನಗೆ ಚಾನಲ್ ಇಂದ ದೀಪಕ್ ಅಣ್ಣ ಅಂತ ಬಂದ್ರು. ಅವರು ಆಡಿಷನ್ ಮಾಡ್ತಿದ್ರು ಅಲ್ಲಿ. ನನಗೆ ಅದೆಲ್ಲ ಏನು ಅಂತ ಗೊತ್ತಿಲ್ಲ. ಸೊ ನನ್ನ ಕರೆದ್ಬಿಟ್ಟು ಡೈಲಾಗ್ ಕೊಟ್ರು. ಈ ಡೈಲಾಗ್ ನ ಹೇಳಪ್ಪ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಈ ರೀತಿ ಸಿಚುವೇಶನ್ ನೋಡಿ, ನಿನ್ಗೆ ಕೋಪನೂ ಬರ್ತಿದೆ, ದುಃಖನೂ ಬರ್ತಿದೆ. ಸೊ ಆದ್ರೆ ನೀನು ಅವ್ರಿಗೆ ಮಾತೇನ ನೀನು ಹೇಳ್ಬೇಕು. ನೀನು ಫಸ್ಟ್ ಅಂದ್ರೆ ನೀನ್ ದುಃಖದಿಂದ ಹೇಳ್ತಿರ್ತೀಯ, ಇದಕ್ಕಿದಂಗೆ ರೇಸ್ ಆಗ್ತೀಯಾ ಅಂತ ಹೇಳಿದ್ರು. ನಾನು ಸಣ್ಣ ಪುಟ್ಟ ಎಲ್ಲ ನಾಟಕ ಮಾಡ್ತಿದ್ದೆ. ಅವ್ರು ಡೈಲಾಗ್ ಕೊಟ್ರು, ನೋಡ್ದೆ, ಸರಿ ಸರ್ ರೆಡಿ ಅಂತ. ಹೌದಾ, ಓಕೆ ಹೇಳು ಅಂತ ಮೊಬೈಲಲ್ಲಿ ವಿಡಿಯೋ ಮಾಡಿದ್ರು. ಡೈಲಾಗ್ ಹೇಳಿದೆ. ನೆನಪಿದೆಯಾ ಡೈಲಾಗು? ನೆನಪಿದೆ. ಬಾ ಮತ್ ಮಾಡು, ಇಲ್ಲೊಂದು ಆಡಿಷನ್ ಮಾಡೋಣ. ಎಂತಹ ನಿರ್ದಯಿ ತಾಯಿ ನೀನು, ತನ್ನ ಸಂತಾನಕ್ಕೆ ಸರಿಯಾಗಿ ಭೋಜನ ನೀಡಲಾರೆಯ? ಯಮ ಮತ್ತು ಯಮಿ ಇಬ್ಬರಿಗೂ ಸರಿಯಾದ ಸಮಯಕ್ಕೆ ಭೋಜನ ಸಿಗುತ್ತದೆ. ಮತ್ತೆ ನಾನು ನಿಮ್ಮ ಪುತ್ರನಲ್ಲವೇ? ನನ್ನ ಜೊತೆ ಇಂಥ ಅಯೋಗ್ಯ ವರ್ತನೆ ಏಕೆ? ನಿಮ್ಮನ್ನು ನನ್ನ ತಾಯಿ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತಿದೆ. ಹೊರಟು ಹೋಗಿ, ಇಲ್ಲಿಂದ ಹೊರಟು ಹೋಗಿ. ಥ್ಯಾಂಕ್ ಯು. ಥಿಯೇಟರ್ ಎಲ್ಲಿ ಮಾಡ್ತಿದ್ದೆ? ನಾಟಕ ಎಲ್ಲ ಎಲ್ಲಿ ಮಾಡ್ತಿದ್ದೆ? ಅಂದ್ರೆ ನಾನು ಆಶ್ರಮದಲ್ಲಿ ಬೆಳೆದು ಬಂದಿದ್ದು. ಸೊ ನಾವು ಅವಾಗ ಬೀದಿ ನಾಟಕ,
ಆ ರೀತಿ ಇದೆಲ್ಲ ಮಾಡ್ತಿದ್ವಿ. ಮತ್ತೆ ಶಾರ್ಟ್ ಫಿಲ್ಮ್ಸ್ ನಾವೇ ಬರೀತೀವಿ, ಅಂದ್ರೆ ನಾವೇ ಕತೆ ಬರೀತಿದ್ವಿ, ನಾವೇ ಎಡಿಟಿಂಗ್ ಅಂದ್ರೆ ಸ್ಕ್ರಿಪ್ಟ್ ಬರೀತಿದ್ವಿ, ನಾವೇ ಶೂಟ್ ಮಾಡ್ತಿದ್ವಿ, ನಾವೇ ಆಕ್ಟಿಂಗ್ ಮಾಡ್ತಿದ್ವಿ. ಶಾಬಾಷ್. ನೀವೇ ನೋಡ್ತಾ ಇದ್ರ ಬೇರೆಯವ್ರು ನೋಡ್ತಾ ಇದ್ರ? ನೀನು ಡ್ಯಾನ್ಸ್ ಎಲ್ಲ ಮಾಡಕ್ ಬರ್ತಾ ನಿಂಗೆ? ಹಾ ಸರ್. ಕಮಾನ್ ಶನಿ. ಶನಿ ಸೀರಿಯಲಿನ ಎನರ್ಜೆಟಿಕ್ ಮಕ್ಕಳು ಈಗ ನಮ್ಮ ಮಜಾ ಟಾಕೀಸ್ ಅಲ್ಲಿ ಆಡ್ತಾ ಇದ್ದಾರೆ. ಕೇಳ್ರಪ್ಪ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಊಟ ಮಾಡಕ್ ಬೇಕು ತಟ್ಟೆ, ಮಾನ ಮುಚ್ಚೋಕ್ ಬೇಕು ಬಟ್ಟೆ. ಊಟ ಮಾಡಕ್ ಬೇಕು ತಟ್ಟೆ, ಮಾನ ಮುಚ್ಚೋಕ್ ಬೇಕು ಬಟ್ಟೆ. ಊಟ ಮಾಡಬೇಕು ಅಂದ್ರೆ ಮಾಡಬಹುದು, ಊಟ ಮಾಡಬೇಕು ಅಂದ್ರೆ ಮಾಡಬಹುದು. ಹುಲ್ಲು ಮೇಲೆ ಕಾಗೆ ಮತ್ತೆ ಕತ್ತೆ ಇದೆ. ಹುಲ್ಲು ಮೇಲೆ ಕಾಗೆ ಮತ್ತೆ ಕತ್ತೆ ಇದೆ. ಗುಂಡು ಮರೆ ಕಾಗೆ ಮಧ್ಯೆ ಕತ್ತೆ ಇದೆ. ಒಂದು ಮರಿ ಕಾಗೆ ಪಕ್ಕ ಕೂತಿತಂತೆ. ಒಂದು ಮರಿ ಕಾಗೆ ಪಕ್ಕ ಕೂತಿತಂತೆ. ಒಂದು ಮನೆಯಲ್ಲಿ ಕಾಗೆ ಕೂತಿತ್ತಂತೆ. ರಾಂಗ. ಒಂದು ಮರಿಯಲ್ಲಿ ಕಾಗೆ ಕೂತಿತ್ತಂತೆ. ಒಂದು ಮರಿಯಲ್ಲಿ. ಹಾ, ತಾವು? ಗುಂಡು ಮರಿ ಕಾಗೆ ಮಧ್ಯೆ ಕತ್ತೆ ಇತ್ತಂತೆ. ವಾವ್. ಹುಲ್ಲು ಮೇಲೆ ಕಾಗೆ ಮತ್ತೆ ಕತ್ತೆ ಇತ್ತಂತೆ. ಊಟ ಮಾಡ್ಬೇಕು ಅಂದ್ರೆ ಮಾಡಬಹುದು. ವಾ, ಹೆಂಗೆ ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಫ್ಲೋ. ನಾನು ಹೇಳಿದ್ದು ಊಟ ಮಾಡಕ್ ಬೇಕು ತಟ್ಟೆ, ಮಾನ ಮುಚ್ಚಕ್ ಬೇಕು ಬಟ್ಟೆ. ಇವಾಗ ಶಫಲ್ ಸೇಮ್. ಯಾರಿಗೆ ಬೇಕೋ ಈ ಲೋಕ, ಬೇಕ್ರಿಲಿ ತಿಂದೆ ಹನಿ ಕೇಕ. ಯಾರಿಗೆ ಬೇಕೋ ಈ ಲೋಕ, ಬೇಕ್ರಿಲಿ ತಿಂದೆ ಹನಿ ಕೇಕ. ಗಾಳಿಯ ಮೇಲೆ ನಡೆಯೋ ಹುಡುಗ ಹುಲ್ಲು ತಿನ್ನಕ್ಕಾಗಲ್ಲ. ಯಾರಿಗೆ ಬೇಕು ನಿಂತಲೆ, ಯಾರಿಗೆ ಬೇಕು, ಯಾರಿಗೆ ಬೇಕು ನಿನ್ಮಾನ, ಅದಾದ್ಮೇಲೆ ಏನಂತ ಗೊತ್ತಿಲ್ಲ. ಯಾರಿಗೆ ಬೇಕು ನಿನ್ಮಾನ, ಅದಾದ್ಮೇಲೆ ಏನಂತ ಗೊತ್ತಿಲ್ಲ. ಕಾಲಿಗೆ ಬೇಕು ಚಪ್ಪಲಿ, ಅದಾದ್ಮೇಲೆ ಏನು ಅಂತ ಗೊತ್ತಿಲ್ಲ. ನನಗೊಂದೇ ಅರ್ಥ ಆಗಿದ್ದು. ಕಾಲಿಗೆ ಬೇಕು ಚಪ್ಪಲಿ, ಅದಾದ್ಮೇಲೆ ಏನು ಅಂತ ಗೊತ್ತಿಲ್ಲ. ಅದ್ರ ಮೇಲೆ ನನಗೇನು ಗೊತ್ತಿಲ್ಲ. ಅವನ್ ಕೇಳ್ದ, ಅದ್ರ ಮೇಲೆ ಏನು ಗೊತ್ತಿಲ್ಲ. ಅವನ್ ಹೇಳ್ದ, ಅದ್ರ ಮೇಲೆ ಏನು ಗೊತ್ತಿಲ್ಲ. ನಿಂದೇನಪ್ಪ? ಅವನ್ ಏನ್ ಹೇಳ್ದ ನಂಗೆ ಅರ್ಥ ಆಗಿಲ್ಲ. ಅದ್ರ ಮೇಲೆ ಏನು ಗೊತ್ತಿಲ್ಲ. ನೀನ್ ಹೇಳ್ದಪ್ಪ? ನೀನ್ ಪಾಪ? ಕಾಲಿಗೆ ಬೇಕು ಚಪ್ಪಲಿ, ಅದಾದ್ಮೇಲೆ ಏನೋ ಅಂತ ಗೊತ್ತಿಲ್ಲ. ನೀನೇನ್ ಹೇಳ್ದಮ್ಮ? ಯಾರಿಗೆ ಬೇಕು ನಿನ್ಮಾನ, ಅದಾದ್ಮೇಲೆ ಏನಂತ ಗೊತ್ತಿಲ್ಲ. ಯಾರಿಗ್ ಬೇಕು ನಿನ್ ಮಾನ ಅಂತ ನೋಡಿ. ನೀ ಏನ್ ಹೇಳ್ದಪ್ಪ? ಗಾಳಿ ಮೇಲೆ ನಡೆಯೋ ಹುಡುಗ ಹುಲ್ ತಿನ್ನಕ್ಕಾಗಲ್ಲ. ಏನು ಹಿಂಗೆ ಎಲ್ಲಿಂದ ಎಲ್ಲಿ ಕಳಿಸ್ಬೇಕು. ನಾನು ಹೇಳಿದ್ದು ಯಾರಿಗೆ ಬೇಕೋ ಈ ಲೋಕ, ಬೇಕ್ರಿಲಿ ತಿಂದೆ ಹನಿ ಕೇಕ. ಈಗ ಸಫಲ್ ಹೋಗಿ ನೀನ್ ಬಾ ಫಸ್ಟ್
ಫ್ರಿಡ್ಜ್ ಅಲ್ಲಿ ಇಟ್ರೆ ಕೋಲ್ಡ್, ನಮ್ ವರಲಕ್ಷ್ಮಿ ತುಂಬಾ ಓಲ್ಡ್. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ಪಕೋಡನು ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ಪಕೋಡನು ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ಪರೋಟ ಚೆನ್ನಾಗಿತ್ತು. ಫ್ರೆಂಡ್ಸ್ ಫ್ರೈ ಮಾಡಿ ಪರೋಟ ತಿಂದೆ. ಫೇಸಿನ ಫೇಸ್ ನೋಡಿ ಪಾವ್ ತಿನ್ನಕ್ಕೆ. ಫೇಸಿನ ಫೇಸ್ ನೋಡಿ ಪಾವ್ ತಿನ್ನಕ್ಕೆ. ಫ್ರೆಂಡ್ಸ್ ನೋಡಿ ನಾಚಿಕೆ ಪಟ್ಕೊಂಡ. ಪಾಪ ಇದ್ ನೋಡಿ ಏನೋ ಫ್ರೆಂಡ್ಸ್ ನೋಡಿ ನಾಚಿಕೆ ಪಡ್ಕೊಂಡ. ಫೇಸ್ ನೋಡಿ ಪಾವು ತಿಂದಂಗೆ. ಫ್ರೆಂಡ್ಸ್ ಫ್ರೈ ಮಾಡಿ ಪರೋಟ ಫ್ರೆಂಡ್ಸ್ನೇ ಫ್ರೈ ಮಾಡ್ಬಿಟ್ಟ, ಫ್ರೆಂಡ್ಸ್ನ ಫ್ರೈ ಮಾಡಿ ಪರೋಟ ತಿಂದಂಗೆ. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ಪರೋಟ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ಪರೋಟ ಚೆನ್ನಾಗಿತ್ತು. ಬಾರಲ್ಲ ಬಾರ ನೀನ ಏನಂದೆ ನೀನು? ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು, ಪಕೋಡ ಚೆನ್ನಾಗಿತ್ತು. ನಾನು ಹೇಳಿದೇನ್ ಗೊತ್ತಾ? ಫ್ರಿಡ್ಜ್ ಅಲ್ಲಿ ಇಟ್ರೆ ಕೋಲ್ಡ್, ನಮ್ ವರಲಕ್ಷ್ಮಿ ತುಂಬಾ ಓಲ್ಡ್. ಅಯ್ಯಯ್ಯೋ, ಇದ್ರಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಬಂತು, ಫ್ರಿಡ್ಜ್ ಮಾತ್ರ ಬಂದಿದ್ದು. ಇವಾಗ ನೀವು ಶಫಲ್ ಆಗಿ ನೀನೇ ನಿಂತ್ಕೊ ಇಲ್ಲಿ. ಹೌದು, ನೀನೇ ಗೆಸ್ ಮಾಡ್ಬೇಕು ಫಸ್ಟ್. 1 ಪ್ಲೇಟ್ ಕೇಸರಿ ಬಾತು, 4 ಪ್ಲೇಟ್ ಖಾರ ಬಾತು. ಒಂದು ಮೇಲೆ ರೈಸ್ ಬಾತು, ಇನ್ನೊಂದ್ ಮೇಲೆ ಚಿತ್ರಾನ್ನ. ಒಂದ್ರ ಮೇಲೆ ರೈಸ್ ಬಾತು, ಇನ್ನೊಂದ್ ಮೇಲೆ ಚಿತ್ರಾನ್ನ. ಒಂದ್ರ ಮೇಲೆ ರೈಸ್ ಬಾತ್, ಇನ್ನೊಂದ್ರ ಮೇಲೆ ಚಿತ್ರಾನ್ನ. ಒಂದ್ರ ಮೇಲೆ ರೈಸ್ ಬಾತ್, ಇನ್ನೊಂದ್ರ ಮೇಲೆ ಚಿತ್ರಾನ್ನ. ಒಂದ್ರ ಮೇಲೆ ರೈಸ್ ಬಾತ್, ಇನ್ನೊಂದ್ರ ಮೇಲೆ ಚಿತ್ರಾನ್ನ. ಇನ್ನೊಂದ್ಸಲಿ. ಒಂದ್ರ ಮೇಲೆ ರೈಸ್ ಬಾತ್, ಇನ್ನೊಂದ್ರ ಮೇಲೆ ಚಿತ್ರಾನ್ನ. ಉಳ್ಳೆಕಾಯಿನ ಮಿಕ್ಸ್ ಮಾಡಿ ಫ್ರೈ ಮಾಡಿ ತಿನ್ಕೊಂಬಿಡು. ಉಳ್ಳೆಕಾಯಿನ ಮಿಕ್ಸ್ ಮಾಡಿ ಫ್ರೈ ಮಾಡಿ ತಿನ್ಕೊಂಡ್ಬಿಡು. ಒಳಗಾಕಿ ಬೆಂಡೆಕಾಯಿ ಫ್ರೈ ಮಾಡಿ ತಿನ್ಕೊಂಡ್ಬಿಟ್ಟು. ಏನ್ ಮಾಡಿದ್ದು? ಉಳ್ಳೆಕಾಯಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ತಿನ್ಕೊಂಡ್ಬಿಟ್ಟು. ವೆರಿ ಗುಡ್. ನೀ ಏನಪ್ಪ ಹೇಳಿದ? ಒಂದ್ರಲ್ಲಿ ರೈಸ್ ಬಾತು, ಇನ್ನೊಂದ್ರಲ್ಲಿ ಚಿತ್ರಾನ್ನ. ವೆರಿ ಗುಡ್, ಕರೆಕ್ಟ್. ಒಂದ್ರ ಮೇಲೆ ರೈಸ್ ಬಾತ್, ಇನ್ನೊಂದ್ರ ಮೇಲೆ ಚಿತ್ರಾನ್ನ. ನೀವಿಬ್ರು ಓಕೆ. ನೀನು 1 ಪ್ಲೇಟ್ ರೈಸ್ ಬಾತು, ಇನ್ನೊಂದ್ ಪ್ಲೇಟ್ ಚಿತ್ರಾನ್ನ. ನಾನು ಹೇಳಿದ್ದು 1 ಪ್ಲೇಟ್ ಖಾರ ಬಾತು, 4 ಪ್ಲೇಟ್ ಕೇಸರಿ ಬಾತು. ಸೂಪರ್ ಅಲ್ಲ? ಸುಜನ್ ಮಾಮ, ನಾವೆಲ್ಲರೂ ಸೇರಿ ಒಂದ್ ಡ್ಯಾನ್ಸ್ ಆಡೋಣ. ಅದ್ ಯಾವ್ದಂದ್ರೆ ಚುಟ್ಟು ಚುಟ್ಟು ಅಂತ ಐತಿ ಅದು. ಎಲ್ಲರೂ ಶೇರ್ ಮಾಡ್ತೀರಾ? ಮಾಡ್ರ ನೋಡೋಣ. ಕಮಾನ್, ಮ್ಯೂಸಿಕ್.
ಓಕೆ, ಇಷ್ಟು ದಿನ ಶನಿ ಸೀರಿಯಲ್ ಅಲ್ಲಿ ಶೂಟಿಂಗ್ ಅಲ್ಲೆಲ್ಲ ಬ್ಯುಸಿ ಇದ್ರಿ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ರಿ, ಅಲ್ಲಿ ಎಲ್ಲ ಮಾಡಿದ್ರಿ, ಮಜಾ ಟಾಕೀಸಿಗೆ ಬಂದ್ರಿ ಇವತ್ತು. ಹೇಗ ಅನ್ನಿಸ್ತು? ಮಜ್ಜಾಗಿತ್ತು. ಮಜ್ಜಾ ಆಯ್ತಾ? ವೆರಿ ನೈಸ್. ನೀವೆಲ್ಲ ಬಂದಿದ್ದು ಬಹಳ ಖುಷಿ ಆಯ್ತು ನಿಜವಾಗ್ಲು. ಈ ವಯಸ್ಸಲ್ಲಿ ಅಷ್ಟು ಅತ್ಯುತ್ತಮವಾದಂತಹ ಒಂದು ಪರ್ಫಾರ್ಮೆನ್ಸ್ ಮಾಡಿ ಎಲ್ಲರ ಹತ್ರನು ಶಬಾಷ್ ಅಂತ ಅನ್ನಿಸ್ಕೊಂಡಿದ್ದೀರಾ. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಒಂದು ವೆಂಚರ್ಸು, ನಿಮ್ಮ ಒಂದು ಪ್ರಾಜೆಕ್ಟ್ಸು ಎಲ್ಲ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಅಂಡ್ ಓದೋದನ್ನ ಮಾತ್ರ ಮರಿಬೇಡಿ, ಆಕ್ಟಿಂಗ್ ಮಾಡೋದನ್ನ ಬಿಡಬೇಡಿ. ಓಕೆ ಅಣ್ಣ, ನೀವ್ ಇನ್ನೊಂದ್ ಮರ್ತಿದ್ದೀರ. ನಾನಾ? ಯಾಕಣ್ಣ? ನಾನೇನ್ ಮಾಡ್ತಿದ್ದೀನಿ? ನಂದು ಬರ್ತಡೆ ಯಾವತ್ತು? ಇವತ್ತು. ಇವತ್ತು ಬರ್ಡೇ ನಂದು. ನಂಗೂ ಗೊತ್ತಿಲ್ಲ. ನಮಗ್ ಗೊತ್ತೇ ಇರಲ್ಲ. ಹ್ಯಾಪಿ ಬರ್ಡೇ Thank ಟು you, ಅಣ್ಣ. ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಯಾರು ಹೇಳಿಲ್ಲ ಬರ್ಡೇ ಅಂತ ನೋಡಿ. ಅಲ್ಲ ಕಣ, ಎಲ್ಲ ಓಕೆ. ಎಲ್ಲರಿಗೂ ಒಂದ್ ಸರ್ಪ್ರೈಸ್ ಅಂತ ನಾನು ಹೇಳಿಲ್ಲ. ಏನ್ ಸರ್ಪ್ರೈಸ್ ಅದು? ಕೇಕು. ನೀನೇ ಕೇಕ್ ತಂದಿದ್ಯಾ? ಹಾ. ಶಬ್ಬಾಷ್ ಕಣಲ್ಲ, ಥ್ಯಾಂಕ್ ಯು ಅಣ್ಣ. ತಿಂದಿ ಕಣ. ತಗೋಬರ. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ನಿನ್ನ ಬರ್ಡೇಗೆ ನೀನೇ ನಮಗ್ ಸರ್ಪ್ರೈಸ್ ಕೊಟ್ಟಿದ್ಯಾ, ಬಟ್ ಕೇಕ್ ತಂದಿರೋದು ವೆರಿ ಸ್ವೀಟ್ ಆಫ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. Thank you. ಸೊ ನಾನು ನಿನ್ಗೊಂದು ಗಿಫ್ಟ್ ಕೊಟ್ಬಿಡ್ತೀನಿ, ಎಲ್ರಿಗೂ ಗಿಫ್ಟ್ ಕೊಡ್ತೀನಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್. ಥ್ಯಾಂಕ್ ಯು ಸುಜನ್ ಮಾಮ. ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸೊ ವೀಕ್ಷಕರೇ, ಈ ಒಂದು ಸಂಚಿಕೆ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಯಾಕಂದ್ರೆ ಮಕ್ಕಳ ಜೊತೆ ಮಕ್ಕಳಾಗೋದಕ್ಕೆ ಈ ಒಂದು ಅವಕಾಶನ ನನಗೆ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದೆ. ಆದ್ರೆ ಇವತ್ತು ಸಿಕ್ಕಿರೋದು ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಮಕ್ಕಳಲ್ಲಿರುವಂತ ಎನರ್ಜಿ ನಮ್ಮಲ್ಲಿ ಬೆಳೀತಾ ಬೆಳೀತಾ ಕಮ್ಮಿ ಆಗುತ್ತೆ. ಆದ್ರೆ ಈ ಎನರ್ಜಿ ನೋಡಿದಾಗೆಲ್ಲ ನಾವು ಮಕ್ಕಳಾಗ್ತಾ ಇರ್ತೀವಿ. ಸೊ ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನಮ್ಮ ಮಜಾ ಟಾಕೀಸಿನ ಸೂಪರ್ ಸೀಸನ್ ವೀಕೆಂಡ್ಗೆ ಅಂದ್ರೆ ಶನಿವಾರ ಭಾನುವಾರ 9ವರೆಗೆ ನಿನ್ನೆಯಿಂದ ಶುರುವಾಗಿದೆ. ಎಂತ ಒಂದು ಗುಡ್ ಲಕ್, ಎಂತ ಒಂದು ಆಪರ್ಚುನಿಟಿ ನಮಗೆ ಅಂದ್ರೆ ನಿನ್ನೆ ತರುಣ್ ಸುಧೀರ್ ಅವರ ಬರ್ಡೇನ ನಾವು ಆಚರಿಸ್ಕೊಂಡ್ವಿ. ಇವತ್ತು ಪ್ರೀತು ಬರ್ಡೇನ ನಾವಿಲ್ಲಿ ಆಚರಿಸ್ತಾ ಇದೀವಿ. ಸೊ ಡಬಲ್ ಧಮಾಕ ಆಗಿದೆ. ಸೊ ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಶನಿ ಟೀಮ್ ಅವ್ರ ಜೊತೆ ಈ ಒಂದು ಎಪಿಸೋಡ್ ಅನ್ನ ಮತ್ತೆ ಯಾವಾಗ ಬೇಕಂದ್ರೂ ನೋಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದೀನಿ. ನೀವು ನೋಡ್ತಾ ಇದೀನಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.